ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಚುನಾವಣೆ ಕಾವು. ಗ್ರಾಮ ಪಂಚಾಯಿತಿ ವಾರು ಪ್ರಚಾರ ಕೈಗೊಂಡ ಅಭ್ಯರ್ಥಿಗಳು. ನೆಲಮಂಗಲದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಪ್ರಚಾರಕ್ಕೆ ಸಾಥ್ ನೀಡಿದ ಬಿಜೆಪಿ ಹಾಗೂ ಜೆಡಿಎಸ್ ಮಾಜಿ ಶಾಸಕರುಗಳು. ಬಿಜೆಪಿ ಅಭ್ಯರ್ಥಿ ಸೋಲೋದು ಗ್ಯಾರಂಟಿ, ಕಣ್ಣೀರಿನ ನಾಟಕಕ್ಕೆ ಮರುಳಾಗಬೇಡಿ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಇದು ಇಲ್ಲದಂತಾದ ಚೆಕ್ ಪೋಸ್ಟ್ಗಳು, ಅಕ್ರಮಗಳನ್ನು ತಡೆಗಟ್ಟುವ ಸಲುವಾಗಿ ಹಾಕಲಾಗಿರುವ ಚೆಕ್ ಪೋಸ್ಟ್ ಕೋಲಾರದಲ್ಲಿ ನಿಷ್ಕ್ರಿಯ. ಮೋದಿಗೆ ಮತ ನೀಡಿ ದೇಶ ರಕ್ಷಣೆ ಮಾಡಿ, ಬಾಂಬ್ ಹಾಕುವವರ ರಕ್ಷಣೆಗೆ ನಿಂತವರಿಗೆ ಮತ ಹಾಕಬೇಡಿ, ಮಾಜಿ ಸಚಿವ ಸಿಟಿ ರವಿ. ಲೋಕಸಭಾ ಚುನಾವಣೆಗೆ ಇನ್ನೆರಡು ವಾರವಷ್ಟೇ ಇದ್ದು, ಯುಗಾದಿ ರಂಜಾನ್ ನಂತರ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಏರಿಕೆಯಾಗ್ತಿದೆ. ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳು ಪ್ರಮುಖ ಗ್ರಾಮ ಪಂಚಾಯಿತಿ ವಾರು ಪ್ರಚಾರ ನಡೆಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಮತದಾನಕ್ಕೆ ಇನ್ನು ಕೇವಲ 13 ದಿನ ಮಾತ್ರ ಇದ್ದು, ರಾಜಕೀಯ ಪಕ್ಷಗಳು ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ 3 ಜಿಲ್ಲೆಗಳ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದ್ದು 19 ಲಕ್ಷಕ್ಕೂ ಅಧಿಕ ಮತದಾರರನ್ನ ಹೊಂದಿದ್ದು, ವಿಧಾನಸಭೆ ಚುನಾವಣೆ ರೀತಿ ಮನೆ ಮನೆ ಸುತ್ತಲೂ ಸಾಧ್ಯ ಇಲ್ಲ. ಪ್ರಮುಖ ಸಭೆಗಳ ಆಯೋಜನೆ, ಹೋಬಳಿ ಕೇಂದ್ರಗಳಲ್ಲಿ ಕಾರ್ಯಕರ್ತರ ಸಭೆಗಳನ್ನು ಆಯೋಜನೆ ಮಾಡುವ ಮೂಲಕ ಅಭ್ಯರ್ಥಿಗಳು ಮತಯಾಚನೆ ಮಾಡುತ್ತಿದ್ದಾರೆ. ಇದರ ಜೊತೆಗೆ ಪಕ್ಷದ ಶಾಸಕರು, ಮಾಜಿ ಶಾಸಕರುಗಳು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನೆಲಮಂಗಲ ತಾಲೂಕಿನಾದ್ಯಂತ ಬಿರುಸಿನ ಪ್ರಚಾರ ನಡೆಸಿ ದೇಶದ ಆರ್ಥಿಕ ಅಭಿವೃದ್ಧಿ, ಸುಭದ್ರತೆಗೆ ಬಿಜೆಪಿಗೆ ಮತ ನೀಡಬೇಕಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಕ್ಷೇತ್ರದ ಬಗ್ಗೆ ಅರಿವು ಇಲ್ಲ, ಜನರ ಕಷ್ಟ ಗೊತ್ತಿಲ್ಲ ಎಂದು ಟೀಕಿಸಿದ ಡಾಕ್ಟರ್ ಸುಧಾಕರ್ ಜಾತಿ ಮತ ಭೇದ ನೋಡದೆ ಬಿಜೆಪಿ ಬೆಂಬಲಿಸುವಂತೆ ಕೋರಿದ್ರು. ಬಡವರ ಕಷ್ಟ ಗೊತ್ತಿಲ್ಲ, ಬಡವರ ಸಮಸ್ಯೆ ಅರ್ಥ ಆಗಲ್ಲ, ರೈತರ ಸಮಸ್ಯೆ ಅರ್ಥ ಆಗಲ್ಲ. ಇವತ್ತೇನೋ ಓಟಿಗೆ ಇಷ್ಟು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ಗೆ ಮತ ಕೊಟ್ಟು ಇಡೀ ರಾಜ್ಯ ಇವತ್ತು ಎಷ್ಟು ಪಶ್ಚಾತ್ತಾಪ ಪಡ್ತಾ ಇದೆ. ಅದೇ ರೀತಿ ಈ ಕಾಂಗ್ರೆಸ್ನ ಅಭ್ಯರ್ಥಿಗೆ ನೀವೇನಾದ್ರೂ ಮತ ಕೊಟ್ರೆ ಇಡೀ 5 ವರ್ಷಗಳ ಕಾಲ ಈ ಭಾಗದಲ್ಲಿ ಪಶ್ಚಾತ್ತಾಪ ಪಡುವಂಗಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇನೆ. ನನ್ನ ಕ್ರಮ ಸಂಖ್ಯೆ 4, ಚಿಹ್ನೆ ಕಮಲ. ನಾನು ಒಂದು ಮನವಿ ಮಾಡ್ತೇನೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಗೌರಿಬಿದನೂರು ತಾಲೂಕಿನಾದ್ಯಂತ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಗೌರಿಬಿದನೂರು ತಾಲೂಕಿನಲ್ಲಿ ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಮತ್ತು ಹಾಲಿ ಶಾಸಕ ಪುಟ್ಟಸ್ವಾಮಿ ಗೌಡ ಇಂದು ತಾಲೂಕಿನಾದ್ಯಂತ ರಕ್ಷಾರಾಮಯ್ಯ ಪರ ಪ್ರಚಾರ ನಡೆಸಿದ್ದು, ಗೌರಿಬಿದನೂರು ತಾಲೂಕಿನಲ್ಲಿದ್ದ ಭಿನ್ನಮತ ಸಂಪೂರ್ಣ ಶಮನವಾಗಿದೆ. ಸುಸಂಸ್ಕೃತ ಕುಟುಂಬದಿಂದ ಬಂದಿರುವ ರಕ್ಷಾರಾಮಯ್ಯರನ್ನ ಗೆಲ್ಲಿಸುವಂತೆ ನಾಯಕರು ಮನವಿ ಮಾಡಿದ್ದಾರೆ. ಬಡವರ ಪರವಾಗಿದೆ, ಎಲ್ಲ ವರ್ಗದ ಜನರ ಪರವಾಗಿದೆ, ಎಲ್ಲ ಮಹಿಳೆಯರ ಪರವಾಗಿದೆ, ನಮ್ಮ ಹಿರಿಯರ ಪರವಾಗಿರುತ್ತೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ನಮ್ಮ ಜನರಿಗೆ ಸೇವೆ ಮಾಡುವಂತ ಪಕ್ಷ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮನೆ ಮನೆಗೆ 4 ರಿಂದ 5 ಸಾವಿರ ನಿಮ್ಗೆಲ್ಲ ಪ್ರತಿ ತಿಂಗಳು ಬರ್ತಾ ಇದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಬಿಜೆಪಿ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಪ್ರಚಾರ ಮುಗಿಸಿ ಇಂದು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟರು. ಬೆಳಗ್ಗೆ ಅರ್ಶನಕುಂಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಪ್ರಚಾರ ಪ್ರಾರಂಭಿಸಿದ್ದು, ನಂತರ ತ್ಯಾಮಗೊಂಡ್ಲು, ಸೋಂಪುರ, ಸೋಲೂರು ಮತ್ತು ನೆಲಮಂಗಲ ನಗರದಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು. ಜೆಡಿಎಸ್ ಮಾಜಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ, ಬಿಜೆಪಿ ಮಾಜಿ ಶಾಸಕ ನಾಗರಾಜ್ ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ ಮಾಜಿ ಶಾಸಕ ನೆಲನರೇಂದ್ರ ಬಾಬು ಸಾಥ್ ನೀಡಿದ್ರು. ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದಿದ್ರಲ್ಲಿ ಅವರೇ ವೀಕ್ ಕ್ಯಾಂಡಿಡೇಟ್.
ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾನಕ್ಕೆ ಇನ್ನು ಕೇವಲ 13 ದಿನ ಮಾತ್ರ ಬಾಕಿ ಇದೆ. ಬಹಿರಂಗ ಪ್ರಚಾರ ಅಂತ್ಯಕ್ಕೆ ಕೇವಲ 11 ದಿನ ಮಾತ್ರ ಬಾಕಿ ಇದೆ. ಈಗಾಗಲೇ ಮೊದಲನೇ ಹಂತದ ಪ್ರಚಾರ ಮುಗಿಸಿರುವ ಅಭ್ಯರ್ಥಿಗಳು ಎರಡನೇ ಸುತ್ತಿನ ಪ್ರಚಾರ ಕೈಗೊಂಡಿದ್ದಾರೆ. ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ನಿನ್ನೆ ತಾನೇ ಸ್ವಕ್ಷೇತ್ರ ಚಿಕ್ಕಬಳ್ಳಾಪುರ ಪ್ರಚಾರ ಮುಗಿಸಿ ಇಂದು ನೆಲಮಂಗಲ ತಾಲೂಕಿನಲ್ಲಿ ಪ್ರಚಾರ ಆರಂಭಿಸಿದ್ದಾರೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು, ಸೋಂಪುರ, ಸೋಲೂರು ಮತ್ತು ನೆಲಮಂಗಲ ನಗರದಲ್ಲಿ ಇಂದು ಪ್ರಚಾರ ಹಮ್ಮಿಕೊಂಡಿದ್ರು. ತ್ಯಾಮಗೊಂಡ್ಲು ರುದ್ರಮ್ಮ ಹನುಮಯ್ಯ ಕಲ್ಯಾಣ ಮಂಟಪದ ಬಳಿ ಬಹಿರಂಗ ಪ್ರಚಾರಕ್ಕೂ ಮುನ್ನ ಮಾಜಿ ಸಚಿವ ಚೆನ್ನಿಗಪ್ಪ ಪುತ್ರ ವೇಣುಗೋಪಾಲ್ ಮನೆಗೆ ತೆರಳಿ ಅವರನ್ನ ಜೊತೆಗೆ ಕರೆದುಕೊಂಡು ತ್ಯಾಮಗೊಂಡ್ಲು ಗ್ರಾಮದಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡ್ರು. ನಂತರ ಬಹಿರಂಗ ಸಭೆ ವೇದಿಕೆ ಹತ್ತಿದ್ರು. ಜೆಡಿಎಸ್ ಮಾಜಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ, ಬಿಜೆಪಿ ಮಾಜಿ ಶಾಸಕ ನಾಗರಾಜ್ ಜೋಡೆತ್ತಿನಂತೆ ಆ ಕಡೆ ಈ ಕಡೆ ನಿಂತು ಸುಧಾಕರ್ ಸಾಥ್ ನೀಡಿದ್ರು. ಸುಧಾಕರ್ರನ್ನ ಬೆಂಬಲಿಸಿ ಮಾತನಾಡಿದ ಜೆಡಿಎಸ್ ಮಾಜಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ದೇವೇಗೌಡ ಅಪ್ಪಾಜಿ ನರೇಂದ್ರ ಮೋದಿ ಒಂದಾಗವ್ರೆ. ದೇಶವನ್ನ ಮತ್ತೊಂದು ಮೆಟ್ಟಿಲು ಮೇಲೆತ್ತಲು ಇಬ್ಬರು ಕೈ ಜೋಡಿಸಿದ್ದಾರೆ. ಅವರೊಟ್ಟಿಗೆ ಕುಳಿತುಕೊಳ್ಳಲು ಡಾಕ್ಟರ್ ಕೆ ಸುಧಾಕರ್ರನ್ನ ಗೆಲ್ಲಿಸಿ ಕಳಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಪಕ್ಷ ಹಿರಿಯ ವರಿಷ್ಠರಾದ ದೇವೇಗೌಡ ಅಪ್ಪಾಜಿಯವರು ಮತ್ತು ಕುಮಾರಣ್ಣನವರು ನಮ್ಮೆಲ್ಲರಿಗೆ ಏನು ಮಾರ್ಗದರ್ಶನ ಇವತ್ತು ನೀಡಿದ್ದಾರೆ, ಆ ಮಾರ್ಗದರ್ಶನದಂತೆ ನಾವೆಲ್ಲರೂ ಕೂಡ ಡಾಕ್ಟರ್ ಸುಧಾಕರ್ ಅವರನ್ನ ಈ ಭಾಗದ ಲೋಕಸಭಾ ಸದಸ್ಯರನ್ನಾಗಿ ಮಾಡಲೇಬೇಕು ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಪ್ರಚಾರದ ಕೇಂದ್ರ ಬಿಂದು ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಈ ನ್ಯೂಸ್ ಟಿವಿಯೊಂದಿಗೆ ಸಂವಾದ ನಡೆಸಿದ್ದು ಏನೆನ್ನುತ್ತಾರೆ ನೋಡಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ತುಂಬ ಜೋರಾಗಿ ನಡೀತಾ ಇದೆ. ಇವತ್ತು ದಿವಸ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರಚಾರವನ್ನು ಮಾಡಿದ್ದಾರೆ. ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಅವರಿಗೆ ಸಹಮತವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಇಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಏನು ಸಮಸ್ಯೆಗಳನ್ನ ಗುರುತಿಸಿದ್ರಿ, ಏನು ನೀವು MP ಆದಮೇಲೆ ಈಡೇರಿಸಬೇಕು ಅನ್ನುವಂಥದ್ದು? ಇವತ್ತು ನೋಡಿ, ತ್ಯಾಮಗೊಂಡ್ಲು ಹೋಬಳಿಯಲ್ಲಿ ಇವತ್ತು ಚುನಾವಣಾ ಪ್ರಚಾರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ತ್ಯಾಮಗೊಂಡ್ಲು ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಇದೆ. ಈ ಭಾಗದ ಕೆರೆ ಬತ್ತಿ ಹೋಗಿದೆ. ಅದೇ ರೀತಿ ಇಲ್ಲಿ ಉದ್ಯೋಗ ಸಮಸ್ಯೆ ಇದೆ. ಇವತ್ತು ಇವೆಲ್ಲವನ್ನು ಕೂಡ, ಮತ್ತು ರಸ್ತೆ, ಇವತ್ತು ಬೇಗೂರಿನಿಂದ ತ್ಯಾಮಗೊಂಡ್ಲು ಇದು ಕೂಡ 4 ಪಥದ ಒಂದು ರಸ್ತೆ ಆಗಬೇಕಾಗ್ತದೆ. ಇವೆಲ್ಲ ಕೂಡ ಸಮಸ್ಯೆಗಳು, ಸ್ಥಳೀಯ ಸಮಸ್ಯೆಗಳನ್ನು ನಾನು ಗಮನಿಸಿದ್ದೀನಿ. ಇವೆಲ್ಲವೂ ಕೂಡ ಲೋಕಸಭಾ ಸದಸ್ಯನಾಗಿ ಆಯ್ಕೆ ಆದಮೇಲೆ ಖಂಡಿತ ಇಲ್ಲಿ ಅವರಿಗೆ ಮಾಡಿಕೊಡ್ತೀನಿ ಅಂತೇಳಿ ನಾನು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೀನಿ. ಸರ್, ನಿಮ್ಮ ಪ್ರಬಲ ವಿರೋಧಿ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರು ಈ ಒಂದು ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ 5 ಪ್ರಣಾಳಿಕೆಯನ್ನು ಮಾಡಿದ್ದಾರೆ. ಸೊ ಅವರಿಗೆ ಪ್ರತ್ಯೇಕವಾಗಿ ಉದ್ಯೋಗವನ್ನು ಕೊಡ್ತೀನಿ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾದಂಥ ವ್ಯವಸ್ಥೆಗಳನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ತಾವು ಏನಾದರೂ ಆ ಥರದ್ದು ಪ್ಲಾನ್ ಇದೆಯಾ ಸರ್? ನನ್ನ ಪ್ರಣಾಳಿಕೆ 1-2 ದಿವಸದಲ್ಲೇ ನಾನು ಪ್ರಕಟಿಸ್ತೀನಿ. ಇನ್ನು ಕಾಂಗ್ರೆಸ್ಸಿನ ಅಭ್ಯರ್ಥಿ ನೀವು ಪ್ರಬಲ ಅಂತ ಏನು ಹೇಳಿದಿರಿ, ಅದು ಪ್ರಬಲ ಅಭ್ಯರ್ಥಿ ಅಲ್ಲ. ಇದ್ದಿದ್ದರಲ್ಲಿ ಅವರೇ ವೀಕ್ ಕ್ಯಾಂಡಿಡೇಟ್. ಯಾವುದೇ ಅನುಭವ ಇಲ್ಲ, ರಾಜಕಾರಣದ ಅನುಭವ ಇಲ್ಲ, ಆಡಳಿತದ ಅನುಭವ ಇಲ್ಲ, ಸೇವೆ ಮಾಡಿರ್ತಕ್ಕಂಥ ಇತಿಹಾಸ ಇಲ್ಲ, ಯಾವುದೇ ಸರ್ಟಿಫಿಕೇಟ್ ಇಲ್ದಿರ ಇರ್ತಕ್ಕಂಥವ್ರು, ಯಾವುದೇ ಒಂದು ಅನುಭವ ಇರ್ತಕ್ಕಂಥವ್ರು. ಆಗರ್ಭ ಶ್ರೀಮಂತರು ಅನ್ನೋದು ಒಂದೇ ಅರ್ಹತೆ. ಅದರಿಂದ ಜನರ ಸಂಕಷ್ಟ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನರ ಸಮಸ್ಯೆ, ರೈತರ ಸಮಸ್ಯೆ, ರೈತರ ಕಷ್ಟ ಗೊತ್ತಿದೆಯಾ ಅವ್ರಿಗೆ? ಇಂಥವರಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಇವತ್ತು ದೊಡ್ಡ ಅರಮನೆಯಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು ಬಂದು ಇವತ್ತು ರೈತರ ಸಮಸ್ಯೆಯನ್ನು, ರೈತರ ಇವತ್ತು ಸಂಕಷ್ಟವನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್, ಇವತ್ತು ನಿಮ್ಮ ಪ್ರಚಾರದಲ್ಲಿ ವೇದಿಕೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು 1 ಲಕ್ಷ ಲೀಡ್ ನಿಮಗೆ ನೆಲಮಂಗಲದಿಂದನೇ, ಈ ಕ್ಷೇತ್ರದಿಂದನೇ ಕೊಡಬೇಕು ಅನ್ನೋಂಥ ಶಬ್ದವನ್ನು ಮಾಡಿದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಅವರು ಅಭಿಮಾನದ ಮಾತುಗಳನ್ನು ಇವತ್ತು ವೇದಿಕೆ ಹಂಚ್ಕೊಂಡಾಗ ಜನರಿಗೆ ಉದ್ದೇಶ ಮಾತನಾಡುವಾಗ ಉದ್ವೇಗನೂ ಇರುತ್ತೆ ಮತ್ತು ಹುರುಪು ಇರುತ್ತೆ. ಹಾಗಾಗಿ ಅವರು ಹೇಳಿದ್ದಾರೆ. ಆದರೆ ನಾವು ಇವತ್ತು ಅಂಕಿ ಅಂಶಗಳನ್ನು ನೋಡಿಕೊಂಡು ಅತಿ ಹೆಚ್ಚಿನ ಒಂದು ಲೀಡನ್ನು ನೆಲಮಂಗಲದಲ್ಲಿ ತೆಗೆದುಕೊಳ್ಳಿಕ್ಕೆ ಎರಡೂ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ಒಟ್ಟಾಗಿ ಸಮನ್ವಯತೆಯಿಂದ ಕೆಲಸ ಮಾಡ್ತಾರೆ. ನನಗೆ ಪೂರ್ಣ ವಿಶ್ವಾಸ ಇದೆ. ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಲೀಡನ್ನು, ಒಂದು ರೆಕಾರ್ಡ್ ಲೀಡನ್ನು ನೆಲಮಂಗಲದಲ್ಲಿ ನಮಗೆ ಸಿಕ್ಕುತ್ತೆ ಅಂತ ನಾನು ಭಾವಿಸಿದ್ದೇನೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತಿನ ದಿವಸ ನಮಗೆ ಕೊಟ್ಟಂಥ ಮಾಹಿತಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತೊರೆದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮಂತರಾಜು, ಮುಖಂಡರಾದ ಭಾರತಿ, ಅರುಣ್, 50ಕ್ಕೂ ಅಧಿಕ ಕಾರ್ಯಕರ್ತರು ಸೇರ್ಪಡೆಗೊಂಡರು. ಈ ವೇಳೆ ನೆಲ ನರೇಂದ್ರ ಬಾಬು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ದಿವಂಗತ ಸಿ ಚೆನ್ನಿಗಪ್ಪ ಪುತ್ರ ವೇಣುಗೋಪಾಲ್, ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಪರಿಷತ್ ಮಾಜಿ ಸದಸ್ಯ ಇ ಕೃಷ್ಣಪ್ಪ, ಜಿಲ್ಲಾ ಘಟಕದ ರಾಹುಲ್ ಗೌಡ, ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ, ಹೋಬಳಿ ಅಧ್ಯಕ್ಷ ಹರೀಶ್, ಎನ್ಪಿಎ ಮಾಜಿ ಅಧ್ಯಕ್ಷ ಮಲ್ಲಯ್ಯ, ಮಾಜಿ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ, ಎಂವಿ ನಾಗರಾಜು, ಮಹೇಶ್ ಇನ್ನಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆರೋಗ್ಯ ಸಚಿವರಾಗಿ ಕೋವಿಡ್ ಸಂದರ್ಭವನ್ನ ಬಳಸಿಕೊಂಡು ಕದ್ದ ಕೋಟ್ಯಾಂತರ ರೂಪಾಯಿಗಳು, ಆಕ್ಸಿಜನ್ ಸಿಗದೆ ಮೃತಪಟ್ಟ ಬಡ ಕುಟುಂಬದ ಜನರ ಶಾಪವೇ ಕಳೆದ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸೋಲಿಗೆ ಕಾರಣವಾಗಿದ್ರೆ, ಈ ಬಾರಿ ಜೆಡಿಎಸ್ ಕಣ್ಣೀರಿನ ಡ್ರಾಮವನ್ನೇ ಹೈಜಾಕ್ ಮಾಡಿ ಜನರಿಂದ ಸಿಂಪತಿ ಪಡೆಯಲು ಮಾಡ್ತಿರೋ ಗಿಮಿಕ್ ಜನರಿಗೆ ಗೊತ್ತಾಗಿದೆ. ಹಾಗಾಗಿ ಕಣ್ಣೀರಿನ ದೋಣಿ ಹರಿಸಿದ್ರು ಯಾರೂ ಕೇರ್ ಮಾಡೋಲ್ಲ, ಸೋಲಿಸಿ ಮನೆಗೆ ಕಳಿಸ್ತಾರೆ ಅಂತ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಲೇವಡಿ ಮಾಡಿದ್ರು. ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಜಿಲ್ಲಾ ಅಹಿಂದ ಮುಖಂಡರುಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಕಳೆದ ಬಾರಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಗೆಲ್ಲಿಸಲು ನೀಡಿದ ಮತಗಳಿಗಿಂತ ಹೆಚ್ಚಿನ ಮತಗಳನ್ನು ರಕ್ಷಾರಾಮಯ್ಯ ಗೆಲುವಿಗೆ ನೀಡಬೇಕು. ಕಳೆದ ಬಾರಿ ಸೋತು ನಿಮ್ಮಿಂದ ದೂರ ಹೋಗಿರುವ ಸುಧಾಕರ್ ಮತ್ತೆ ಅಗ್ನಿ ಪರೀಕ್ಷೆ ಮಾಡಲು ಬಂದಿದ್ದಾರೆ. ಅವರು ಆರೋಗ್ಯ ಸಚಿವರಾಗಿದ್ದ ವೇಳೆ ಮಾಡಿದ ಪಾಪದ ಕೊಡ ಇನ್ನೂ ಖಾಲಿಯಾಗಿಲ್ಲ. ಕೋವಿಡ್ ಭೂತ, ಆಗ ಅವರು ನಡೆದುಕೊಂಡ ರೀತಿ, ಔಷಧಿ, ಆಕ್ಸಿಜನ್ ಸಿಗದೆ ಸತ್ತ ಜನರ ಕುಟುಂಬಗಳ ಶಾಪ ಇನ್ನೂ ಹೋಗಿಲ್ಲ ಎಂದ ಅವರು, ಮೊನ್ನೆ ಕುಮಾರಸ್ವಾಮಿ ಜೊತೆ ಸೇರಿ ಕಣ್ಣೀರು ಹಾಕಿ ಜನರನ್ನ ಯಾಮಾರಿಸೋ ನಾಟಕ ಮಾಡಿದ್ದಾರೆ. ಬಹುಶಃ ಆ ಅಳೋ ನಾಟಕ ಜೆಡಿಎಸ್ ಗಿಫ್ಟ್. ಕುಮಾರಸ್ವಾಮಿಯನ್ನ ಪಕ್ಕದಲ್ಲೇ ಇಟ್ಕೊಂಡು ಹಾಡಿದ ಹೈ ಡ್ರಾಮಕ್ಕೆ ಜನ ಸಿಂಪತಿ ತೋರಿಸಲ್ಲ, ಅದೊಂದು ಡ್ರಾಮಾ. ಅದನ್ನು ನೋಡಿದ ಪ್ರತಿಯೊಬ್ಬರು ಹೇಳ್ತಾರೆ ಎಂದು ಲೇವಡಿ ಮಾಡಿದ್ರು. ಬಹಳಷ್ಟು ಜನ ಕೋವಿಡ್ ಇಂದ ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದಿಂದ ಸತ್ತಿರ್ತಕ್ಕಂಥ ಅವರ ಶಾಪ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಕಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಕಣ್ಣಲ್ಲಿ ಒಂದು ಚೂರು ಕೂಡ ನೀರು ಬರಲಿಲ್ಲ, ಅದು ಪ್ರಬಲ ಹೋಯ್ತು, ಮತ್ತೆ ಇಳಿತು, ಇನ್ನು ನೋಡಿದ್ರು ಮತ್ತೆ ಮೇಲೆ ಹೋಯ್ತು. ಪಕ್ಕದಲ್ಲಿ ಬೈತಿ ಬಸವರಾಜ್ ಅವರಿದ್ರು, ಬಸವರಾಜ್ ಅವರು ನಗ್ತಾ ಇದೆ, ಕುಮಾರಸ್ವಾಮಿ ಅವರಿಗೆ ನಗು ಬರ್ತಾ ಇದೆ. ಅದು ಏನಪ್ಪ ನನಗೆ ಕಮ್ಮಿ ಮಾಡಿಬಿಟ್ಟಲ್ಲ, ನಮ್ಮ ಟ್ರೇಡ್ ಮಾರ್ಕು, ನಮ್ಮ ಫ್ಯಾಮಿಲಿ ಟ್ರೇಡ್ ಮಾರ್ಕ್, ಇದು ಜೆಡಿಎಸ್ ಟ್ರೇಡ್ ಮಾರ್ಕ್ ಮಾಡೋದು, ನಮ್ಮದು ಕಮ್ಮಿ ಮಾಡಿಬಿಟ್ಟಲ್ಲ. ಇನ್ನು ಹಿಂದುಳಿದ ವರ್ಗಗಳ ನಾಯಕಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮಾತನಾಡಿ, ರಾಜ್ಯದ ಹಿಂದುಳಿದ ಬಹುತೇಕ ನಾಯಕರುಗಳಿಗೆ ಕಾಂಗ್ರೆಸ್ ಪಕ್ಷವು ಮಾತ್ರವೇ ಟಿಕೆಟ್ ನೀಡಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯು ಹಿಂದುಳಿದ ವರ್ಗಕ್ಕೆ ಸೇರಿದ್ದಾರೆ. ಅವರಿಗೆ ನಾವೆಲ್ಲ ಒಗ್ಗಟ್ಟಾಗಿ ಬಹುಮತದಿಂದ ಗೆಲ್ಲಿಸುವುದು ನಮ್ಮ ಜವಾಬ್ದಾರಿ ಎಂದರು. ವಿಧಾನ ಪರಿಷತ್ ಸದಸ್ಯ ಎಂಆರ್ ಸೀತಾರಾಮ್, ಮಾಜಿ ಸಚಿವ ಎಚ್ಎಂ ರೇವಣ್ಣ, ಶಾಸಕ ಪ್ರದೀಪ್ ಈಶ್ವರ್, ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್, ನಾಗರಾಜ್ ಯಾದವ್, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಎಸ್ಎಂ ಮುನಿಯಪ್ಪ, ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಂ ಮಂಜಿನಪ್ಪ, ರಾಜ್ಯಸಭಾ ಸದಸ್ಯರಾದ ಶ್ರೀ ಹನುಮಂತಯ್ಯ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿಎಸ್ ಹಾಗೂ ಕಾಮರ್ಸ್, ಇಬಿಎಸಿಎಸ್ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು.
ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು ಜೆಇ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಬರ್ತೀರಾ ತಾನೇ? ಚುನಾವಣೆ ಅಕ್ರಮಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹಾಕಲಾಗಿರುವ ಚೆಕ್ ಪೋಸ್ಟ್ ಕೋಲಾರದಲ್ಲಿ ನಿಷ್ಕ್ರಿಯಗೊಂಡಿದೆ. ಬೆಂಗಳೂರಿಂದ ರಾಷ್ಟ್ರೀಯ ಹೆದ್ದಾರಿ 75ರ ಮಾರ್ಗವಾಗಿ ಕೋಲಾರ ಜಿಲ್ಲೆಗೆ ಆಗಮಿಸುವ ರಾಮಚಂದ್ರ ಗಡಿಯಲ್ಲಿ ಚೆಕ್ ಪೋಸ್ಟ್ ಇದ್ದು ಇಲ್ಲದಂತಾಗಿದೆ. ಪ್ರತಿದಿನ ಕೋಲಾರಕ್ಕೆ ಈ ಮಾರ್ಗದಲ್ಲಿ ಸಾವಿರಾರು ವಾಹನಗಳು ಸಂಚರಿಸುತ್ತದೆ. ಆದರೆ ಇಲ್ಲಿ ಹಾಕಿರುವ ಚೆಕ್ ಪೋಸ್ಟ್ನಲ್ಲಿನ ಸಿಬ್ಬಂದಿಗಳು ಮೊಬೈಲ್ನಲ್ಲಿ ತಲ್ಲೀನರಾಗಿ ಯಾವುದೊಂದು ವಾಹನವನ್ನು ಪರಿಶೀಲಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆಂಬ ದೂರುಗಳು ಕೇಳಿಬಂದಿವೆ. ಚೆಕ್ ಪೋಸ್ಟ್ ಅಧಿಕಾರಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಚುನಾವಣಾ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ್ದು ವಾಹನ ಸವಾರರು ಚುನಾವಣಾ ಚೆಕ್ ಪೋಸ್ಟ್ ನಾಮಕಾವಾಸ್ತೆಗೆ ಹಾಕಲಾಗಿದೆ ಎಂದು ಹಾಸ್ಯವಾಗಿ ನೋಡುವಂತಾಗಿದೆ. ಸ್ಥಳದಲ್ಲಿ ಹೈಟೆಕ್ ತಂಗುದಾಣ ನಿರ್ಮಿಸಿದ್ದು ಅದರಲ್ಲಿ ವಿಶ್ರಾಂತಿ ಪಡೆಯಲಾಗುತ್ತಿದೆಯೇ ಹೊರತು ತಮ್ಮ ಕರ್ತವ್ಯ ಪಾಲನೆ ಮಾಡುತ್ತಿಲ್ಲ. ಇಲ್ಲಿ ಸಿಸಿಟಿವಿ ಸಹ ಅಳವಡಿಸಿದ್ದು ಅದರ ನಿರ್ವಹಣೆ ಯಾರೂ ಮಾಡುವವರು ಇಲ್ಲದ ಕಾರಣ ಚೆಕ್ ಪೋಸ್ಟ್ ಅಧಿಕಾರಿಗಳು ಮೈ ಮರೆಯಲು ಕಾರಣವಾಗಿದೆ. ಬೇರೆ ಜಿಲ್ಲೆಗಳಲ್ಲಿ ಪ್ರತಿದಿನ ಲಕ್ಷಾಂತರ ರೂಪಾಯಿ ನಗದು ಹಾಗೂ ವಸ್ತುಗಳನ್ನು ವಶಕ್ಕೆ ಪಡೆಯುತ್ತಿದ್ರೆ ಕೋಲಾರದಲ್ಲಿ ಮಾತ್ರ ಅಧಿಕಾರಿಗಳು ತೂಕಡಿಸು ನಿದ್ರಿಸು ಕಂದ ಎಂಬಂತೆ ತೂಗಡಿಸಿಕೊಂಡು ಕಾಲ ಕಳೆಯುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಈ ಬಗ್ಗೆ ಸಾರ್ವಜನಿಕರ ದೂರಿನ ಮೇರೆಗೆ ರಿಯಾಲಿಟಿ ಚೆಕ್ ನಡೆಸಿದಾಗ ಇದು ನಿಜ ಎಂಬುದು ಬಹಿರಂಗಗೊಂಡಿದೆ. ಚೆಕ್ ಪೋಸ್ಟ್ನಲ್ಲಿದ್ದ ಚುನಾವಣಾ ಅಧಿಕಾರಿ ಚಂದ್ರಪ್ಪ ಮೊಬೈಲ್ ನೋಡಿಕೊಂಡು ಕುಳಿತಿದ್ರೆ ಆತ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಇತರರು ತಮ್ಮದೇ ಧ್ಯಾನದಲ್ಲಿ ಮಗ್ನರಾಗಿದ್ರು. ಹೋದ ವಾಹನಗಳು ಹೋದ ಹಾಗೆ, ಬಂದ ವಾಹನಗಳು ಬಂದ ಹಾಗೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನಮ್ಮ ಕ್ಯಾಮೆರಾ ಕಣ್ಣುಗಳಿಗೆ ಬಿದ್ದಿದೆ. ಈ ಪುರುಷಾರ್ಥಕ್ಕೆ ಏನಕ್ಕೆ ತಾನೇ ಬೇಕಿತ್ತು ಹೈಟೆಕ್ ಚೆಕ್ ಪೋಸ್ಟ್ ಎಂದರೆ ತಪ್ಪೇನಿಲ್ಲ. ಹಿರಿಯ ಅಧಿಕಾರಿಗಳ ಅಸಡ್ಯವೇ ಇಂತಹ ಕೃತ್ಯಕ್ಕೆ ಕಾರಣ ಎಂದರೆ ತಪ್ಪಿಲ್ಲ. ಯಾಕೆಂದರೆ ದೂರುಗಳು ಬಂದ ಕೂಡಲೇ ಆ ದೂರಿನ ಮೇರೆಗೆ ಕ್ರಮ ಕೈಗೊಳ್ಳದೇ ಇರುವ ಹಿನ್ನೆಲೆ ಈ ರೀತಿ ಕೆಳ ಹಂತದ ಅಧಿಕಾರಿಗಳು ಮೈ ಮರೆಯುವಂತಾಗಿದೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಸಾಮಾನ್ಯವಾಗಿ ಸ್ಥಳೀಯ ಚುನಾವಣೆಗಳಲ್ಲಿ ನಮ್ಮ ಸಂಬಂಧಿಕರು ಅಕ್ಕಪಕ್ಕದ ಮನೆಯವರು ಎಂದು ನೋಡ್ತೇವೆ. ಆದರೆ ಇದು ದೇಶದ ಚುನಾವಣೆ, ದೇಶದ ರಕ್ಷಣೆಗಾಗಿ ನಡೆಯುತ್ತಿರುವ ಚುನಾವಣೆ. ಆದ್ದರಿಂದ ಪ್ರತಿಯೊಬ್ಬರೂ ದೇಶ ರಕ್ಷಣೆ ಮಾಡುವ ಮೋದಿ ಸರ್ಕಾರಕ್ಕೆ ಮತ ನೀಡಿ ಮೋದಿಯವರನ್ನ 3ನೇ ಬಾರಿಗೆ ಪ್ರಧಾನಿ ಮಾಡಬೇಕೆಂದು ಮಾಜಿ ಸಚಿವ ಸಿಟಿ ರವಿ ಮನವಿ ಮಾಡಿದ್ದಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕು ಕೈವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೈವಾರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾಜಿ ಸಚಿವ ಸಿಟಿ ರವಿ ಅವರು ಪಾಲ್ಗೊಂಡು ಮಾತನಾಡಿ,
ಪಂಚಾಯಿತಿ ಚುನಾವಣೆ ಬಂದಾಗ ನಮ್ಮ ಸಂಬಂಧಿಕರನ್ನು ನೋಡ್ತೀವಿ. ದೇಶದ ಚುನಾವಣೆ ಬಂದಾಗ ಬಡಬಗ್ಗರ ಅಭಿವೃದ್ಧಿಗೆ ಒತ್ತು ಕೊಡುವವರನ್ನ ಮತ್ತು ದೇಶ ರಕ್ಷಣೆ ಮಾಡುವವರಿಗೆ ಮತ ನೀಡಬೇಕು. ಪ್ರಪಂಚದಾದ್ಯಂತ ಕೊರೋನಾ ಬಂದು ದೇಶದಲ್ಲಿ ಸಂಕಷ್ಟ ಆವರಿಸಿದ್ದ ವೇಳೆ ದೇಶದ ಬಡಬಗ್ಗರು ಕೂಲಿ ನಾಲಿ ಇಲ್ಲದೆ ಹಸಿವಿನಿಂದ ನರಳಬಾರದೆಂದು ಕೇಂದ್ರದ ಮೋದಿ ಸರ್ಕಾರ ಉಚಿತವಾಗಿ 10 ಕೆಜಿ ಅಕ್ಕಿಯನ್ನ ನೀಡಿದೆ. ಅದೇ ಅಕ್ಕಿನೇ ಈಗಲೂ ಸಹ 5 ಕೆಜಿ ನೀಡಲಾಗ್ತಿದೆ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಎಂದು 1 ಕೆಜಿ ಅಕ್ಕಿನೂ ಕೊಡದೆ 5 ಕೆಜಿಗೆ ಹಣ ನೀಡಿ ಎಲ್ಲಾ ಉಚಿತ ಎಂದು ಘೋಷಣೆ ಮಾಡಿ ನಾವೇ ಕೊಟ್ಟಿದ್ದೆಂದು ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಬಹುಶಃ ಸಿದ್ದರಾಮಯ್ಯನವರನ್ನ ನೋಡಿಯೇ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎಂದು ಗಾದೆ ಮಾತು ಹೇಳಿರಬಹುದೆಂದು ವ್ಯಂಗ್ಯವಾಡಿದ್ರು. ನಮ್ಗೇನೋ ನೇತೃತ್ವ ಇದೆ, ನರೇಂದ್ರ ಮೋದಿಜಿ ಅವ್ರ ನೇತೃತ್ವ. ಇಂಡಿಯಾ ಅಲಯನ್ಸ್ ಕಾಂಗ್ರೆಸ್ ಯಾರ ನೇತೃತ್ವದಲ್ಲಿ ಎಲೆಕ್ಷನ್ ಎದುರಿಸ್ತಾ ಇದೆ? ಒಂದು ಹೆಣ್ಣು ಕೇಳಕ್ ಹೋಗ್ಬೇಕು ಅಂದ್ರೆ ಗಂಡು ಯಾರು ಅಂತ ಕೇಳ್ತಾರೆ. ವೋಟ್ ಕೇಳಕ್ ಹೋಗ್ಬೇಕು ಅಂದ್ರೆ ನಿಮ್ ಲೀಡರ್ಶಿಪ್ ಯಾರ್ದು ಅಂತ ಕೇಳ್ತಾರೆ. ಯಾರು ಲೀಡರ್ಶಿಪ್? ಯಾರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತಾರೆ? ಯಾರನ್ನ ಅವರು ಅವರ ಪಕ್ಷದ ಕಡೆಯಿಂದ ಸಂಭಾವ್ಯ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ. ಇನ್ನು ಅವರಿಗೆ ಗಂಡು ಯಾರು ಅಂತ ನಿಶ್ಚಯ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಹೆಣ್ಣು ಕೇಳಕ್ಕೆ ಬರ್ತಿದ್ದಾರೆ. ಯಾರು ಲೀಡರ್ಶಿಪ್ ಅನ್ನೋದು ತೀರ್ಮಾನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ವೋಟ್ ಕೇಳಕ್ಕೆ ಬರ್ತಿದ್ದಾರೆ. ಅಂದರೆ ನೇತೃತ್ವ ಇಲ್ಲದೆ, ನೀತಿ ಇಲ್ಲದೆ, ನಿಯತ್ತಿಲ್ಲದೆ ವೋಟ್ ಕೇಳಕ್ಕೆ ಬಂದರೆ ಅಂಥವ್ರಿಗೆ ವೋಟ್ ಕೊಟ್ಟರೆ ದೇಶದ ಪರಿಸ್ಥಿತಿ ಏನಾಗ್ಬೋದು? ನಮಗೆ ನೇತೃತ್ವ ಇದೆ, ನರೇಂದ್ರ ಮೋದಿಯವ್ರ ನೇತೃತ್ವ. ಟೆಸ್ಟೆಡ್ ಲೀಡರ್ಶಿಪ್ ಅದು. 14 ವರ್ಷ ಮುಖ್ಯಮಂತ್ರಿಯಾಗಿ, 10 ವರ್ಷ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಒಂದು ರಾಜ್ಯವನ್ನು, ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸಿದಂಥ ಕೀರ್ತಿ ಮತ್ತು ಅನುಭವ ಇರುವಂಥ ನೇತೃತ್ವ ನಮ್ಮದು. ಜಗತ್ತಿನಲ್ಲಿ ಭಾರತಕ್ಕೆ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ನೇತೃತ್ವ ನಮ್ಮದು. ಇನ್ನು ಕೋಲಾರ ಕ್ಷೇತ್ರದಲ್ಲಿ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಎಂಬಂತೆ ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಿ ಆಯಿತು. ಈಗ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವು ಆಗಬೇಕೆಂದ ಅವರು ಅಭ್ಯರ್ಥಿಯನ್ನ ಬೆಂಗಳೂರಿನಿಂದ ತಂದಿದ್ದಾರೆ. ಅವರ ಅಡ್ರೆಸ್ ಇಲ್ಲ, ಅವರಿಗಾಗಿ ಅಡ್ಡಾಡಬೇಕು. ಅದಕ್ಕೆ ಸ್ಥಳೀಯರಾದ ಮಲ್ಲೇಶ್ ಬಾಬು ಅವರಿಗೆ ಮತ ನೀಡಿ ಹೆಚ್ಚಿನ ಮತಗಳ ಅಂತರದಿಂದ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಿ ಎಂದು ಮನವಿ ಮಾಡಿದ್ರು. ಇನ್ನು ಕೈವಾರ ಗ್ರಾಮ ಪಂಚಾಯಿತಿ ಕೇಂದ್ರಕ್ಕೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲು ಬಂದಾಗ ಸಿಟಿ ರವಿ ಹಾಗೂ ಜೆಡಿಎಸ್ ಬಿಜೆಪಿ ಮುಖಂಡರಿಗೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು, ಮಹಿಳೆಯರು ಅದ್ದೂರಿ ಸ್ವಾಗತವನ್ನ ಕೋರಿದ್ರು. ಈ ವೇಳೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಬಿಜೆಪಿ ಮುಖಂಡ ದೇವನಹಳ್ಳಿ ಗೋಪಿ, ಮುಖಂಡರಾದ ಕೈವಾರ ಸುಬ್ಬಾರೆಡ್ಡಿ, ಬನಹಳ್ಳಿ ರವಿ, ಗುಡಾರ್ಲಹಳ್ಳಿ ರಾಜಣ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾದೇವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮೀನು ಹಿಡಿಯುವ ವಿಚಾರಕ್ಕೆ 2 ಗುಂಪುಗಳ ನಡುವೆ ಘರ್ಷಣೆಯಾಗಿ ನ್ಯಾಯ ಪಂಚಾಯಿತಿ ಮಾಡುವಾಗ ಯುವಕನಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿ ಆಗಿರುವ ಘಟನೆ ಮಾಲೂರು ತಾಲೂಕು ಟೇಕಲ್ ಗ್ರಾಮದಲ್ಲಿ ನಡೆದಿದೆ. ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದ ಕೆರೆಯೊಂದರಲ್ಲಿ ಮೀನು ಹಿಡಿಯುವ ವಿಚಾರಕ್ಕೆ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಶುಕ್ರವಾರ ಮಧ್ಯಾಹ್ನ ಟೇಕಲ್ ಗ್ರಾಮದ ಯುವಕರ ಗುಂಪು ಟೇಕಲ್ ಕೆರೆಯಲ್ಲಿ ಮೀನು ಹಿಡಿಯುವ ವಿಚಾರಕ್ಕೆ ಲೋಕೇಶ್ ಮತ್ತು ಪ್ರಮೋದ್ ಗಲಾಟೆ ಮಾಡಿಕೊಂಡು ಕೈ ಮಿಲಾಯಿಸಿಕೊಂಡಿದ್ದಾರೆ. ಏನೋ ಮೀನುಗಳು ಹಿಡಿಯೋದಾಗ ಅವರು ಈಗ ಹೊಡೆದಿರೋ ಚಾಕುಗಳಲ್ಲಿ ಅವನು ಮೀನುಗಳೇನೋ ಹಿಡ್ಕೊಳ್ತಾ ಇರೋದು, ಇವರು ಹೋಗಿ ಹಿಡ್ಕೊಳ್ತಾ ಇರೋದು, ಇವನು ಈಗ ತಿರೋದು ಅಂತ ನಮ್ಮ ಲಾಸ್ಟ್ ಏನೋ. ಆಮೇಲೆ ಏನೋ ಆ ಕಡೆ ಹಿಡ್ಕೊಟ್ರೆ ಈ ಕಡೆ ಹಿಡ್ಕೊಟ್ರೆ ಮೀನುಗಳು ನಿಂತ್ಕೊಳ್ಬೇಕಾದ್ರೆ ಏನೋ ಮೀನುಗೋಸ್ಕರ. ಆಮೇಲೆ ಅಲ್ಲಿ ಆಗೇದೆ ಅಲ್ಲಿ ಬಿಟ್ಟವ್ರೆ. ತಿರುಗಿ ರಾತ್ರಿ ಏನು ಮಾಡವ್ರೆ, ಇವ್ರು ಫೋನ್ ಮಾಡಿಬಿಟ್ಟು ಕರೆದು ಹೇಳೋ ನನಗೆ ಫೋನ್ ಮಾಡಿ ಕರೆದಿರೋ ನನ್ನ ಮೇಲೆ ಕರಾಟೆ
ಇದರ ವಿಚಾರವಾಗಿ ಗ್ರಾಮದ ಹಿರಿಯರು ಟೇಕಲ್ನಲ್ಲಿ ಶನಿವಾರ ಇಬ್ಬರನ್ನು ಸೇರಿಸಿ ನ್ಯಾಯ ಪಂಚಾಯಿತಿ ಮಾಡುವಾಗ ಆರೋಪಿ ಪ್ರಮೋದ್ ಮೊದಲೇ ಲೋಕೇಶ್ನನ್ನ ಮುಗಿಸಬೇಕೆಂದು ಸಂಚು ರೂಪಿಸಿದ್ದು, ನ್ಯಾಯ ಮಾಡುವ ವೇಳೆ ಲೋಕೇಶ್ನನ್ನ ಪ್ರಮೋದ್ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾನೆ. ಗಂಭೀರ ಗಾಯಗೊಂಡ ಲೋಕೇಶ್ನನ್ನ ಕೂಡಲೇ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ 25 ವರ್ಷದ ಲೋಕೇಶ್ ಮೃತಪಟ್ಟಿದ್ದಾನೆ. ಸದ್ಯ ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಪ್ರಮೋದ್ ಈ ಹಿಂದೆ ಕ್ರಿಮಿನಲ್ ಕೇಸುಗಳಲ್ಲಿ ಭಾಗಿಯಾಗಿದ್ದು, ಕೊಲೆ ಮಾಡಿದ ಬಳಿಕ ತಲೆಮರೆಸಿಕೊಂಡಿದ್ದಾನೆ. ಈ ಹಿಂದೆ ಅವ್ರ ಮೇಲೆ ಯಾರು ಈ ಮಕ್ಕಳ ಮೇಲೆ ಒಂದು ಕೇಸ್ ಆಗಿತ್ತು. ಹಾಗಾಗಿ ಅವ್ರ ಮೇಲೆ ಸೆಕ್ಯೂರಿಟಿ ಕೇಸಸ್, ಗಾಂಜಾ ಕೇಸಸ್ ಹಾಕಿದ್ರು. ಅದಾದ ನಂತರ ಅವರೆಲ್ಲ ಬಿಟ್ಟಿದ್ರು. ಬಟ್ ಈ ಬೇರೆ ಕೆಲಸ ಮತ್ತು ಕಲ್ಲು ಹೊಡೆಯುವಂಥ ಒಂದು ಕೆಲಸಗಳನ್ನ ಮಾಡ್ತಾರಂತ ಮಾಹಿತಿ ಇದೆ. ಅದು ಬಿಟ್ಟು ಸಹ ಗ್ರಾಮದಲ್ಲಿ ಇವ್ರ ಮೇಲೆ ಇವರು ಬೇರೆ ಯಾವುದೋ ಊರಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಸರ್ಕಾರಿ ಮನೆಗಳು ಕ್ವಾರ್ಟರ್ಸು, ಹಳೆ ಕ್ವಾರ್ಟರ್ಸಲ್ಲಿದ್ದರು. ಈಗ ಸರ್ಕಾರಿ ಮನೆಯಲ್ಲಿ ಇದ್ದರೂ ಸಹ ಇವರು ಬೇಸಿಕಲಿ ಟ್ರಬಲ್ಸಮ್ ಫ್ಯಾಮಿಲಿ ಥರ ಇದೆ. ಅವರಿಗೆ ಸಾಕಷ್ಟು ಗ್ರಾಮದ ಹಿರಿಯಸ್ಥರಾಗಲಿ ಪೊಲೀಸವರಾಗಲಿ ಮೇಲಿನ ಮೇಲೆ ಎಚ್ಚರಿಕೆಗಳು ಕೊಡ್ತಾ ಇದ್ರು ಸಹ ಅವರು ಸ್ವಭಾವ ಆ ಥರ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಇನ್ನು ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಗೆ ಕೋಲಾರ ಜಿಲ್ಲಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಲೆಯಾದ ಲೋಕೇಶ್ ಕುಟುಂಬಸ್ಥರು ಆರೋಪಿಯನ್ನ ಕೂಡಲೇ ಬಂಧಿಸುವಂತೆ ಪಟ್ಟು ಹಿಡಿದಿದ್ದು, ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಶವ್, ನ್ಯೂಸ್ ಟಿವಿ, ಮಾಲೂರು. ಈ ಬಾರಿ ಬೇಸಿಗೆ ಬಿಸಿಲಿನ ತಾಪ ಹೆಚ್ಚಾಗಿದೆ. ಮನೆಗಳಲ್ಲೂ ಕಚೇರಿಗಳಲ್ಲೂ ಇರಲು ಆಗ್ತಿಲ್ಲ. ಫ್ಯಾನ್ ಹಾಕಿಕೊಂಡ್ರೂ ಬಿಸಿ ಗಾಳಿ ತಡೆಯಲಾಗ್ತಿಲ್ಲ. ಸಣ್ಣ ಮಕ್ಕಳು ಬೇಸಿಗೆ ಬಿರು ಬಿಸಿಲಿಗೆ ತತ್ತರಿಸಿ ಹೋಗಿದ್ದಾರೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಏಪ್ರಿಲ್ 15ರಿಂದ ಮೇ 10ರವರೆಗೆ ಕೇಂದ್ರಗಳ ಕೆಲಸದ ವೇಳೆಯನ್ನ ಅರ್ಧ ದಿನಕ್ಕೆ ಇಳಿಸಿ ಆದೇಶ ಹೊರಡಿಸಿದೆ. ಬೇಸಿಗೆ ನಿಮಿತ್ತ ಏರುತ್ತಿರುವ ತಾಪಮಾನದಿಂದಾಗಿ ಅಂಗನವಾಡಿ ಕೇಂದ್ರಗಳಿಗೆ ಏಪ್ರಿಲ್ 15ರಿಂದ ಮೇ 26ರವರೆಗೆ ಬೇಸಿಗೆ ರಜಾ ಸೇರಿದಂತೆ ಸಂಪೂರ್ಣ ರಜಾ ಘೋಷಿಸಿದೆ. ಹಿಂದೆಂದೂ ಕಾಣದ ಬಿಸಿಲಿನ ತಾಪಕ್ಕೆ ಮಕ್ಕಳು ಸಹಿಸಿಕೊಳ್ಳಲಾರರು. ಅದಕ್ಕಾಗಿ ಏಪ್ರಿಲ್ 15ರಿಂದ ಮೇ 10ರವರೆಗೆ ಸಂಜೆ 4 ಗಂಟೆ ಬದಲಿಗೆ ಮಧ್ಯಾಹ್ನ 12 ಗಂಟೆಯವರೆಗೂ ಮಾತ್ರ ಕೇಂದ್ರಗಳು ತೆರೆಯುವಂತೆ ಹಾಗೂ ಏಪ್ರಿಲ್ 15ರಿಂದ 26ರವರೆಗೆ ಕಾರ್ಯಕರ್ತರಿಗೆ ನೀಡುವ ಬೇಸಿಗೆ ರಜೆ ಸೇರಿದಂತೆ ಪೂರ್ಣ ರಜೆ ನೀಡಲಾಗಿದೆ. ಆದರೆ ಲೋಕಸಭೆ ಚುನಾವಣೆ ಇರುವ ಕಾರಣ ಮಕ್ಕಳಿಗೆ ರಜೆ ನೀಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಮಾತ್ರ 12 ಗಂಟೆವರೆಗೂ ಹಾಜರಾಗಿ BLO ಇತರೆ ಚುನಾವಣೆ ಕೆಲಸಗಳಿಗೆ ಸಹಕಾರ ನೀಡಬೇಕು. ಪೂರಕ ಪೌಷ್ಟಿಕ ಆಹಾರ ವಿತರಣೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಸಬಲೀಕರಣ ಇಲಾಖೆ ಕಾರ್ಯದರ್ಶಿ JC ಪ್ರಕಾಶ್ ಆದೇಶ ಹೊರಡಿಸಿದ್ದಾರೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ವೆಂಕಟೇಶ್ ರೆಡ್ಡಿ ತಿಳಿಸಿದ್ದಾರೆ. ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳು ಸುತ್ತೋಲೆ ದಿನಾಂಕ 8/4/2024ರಂತೆ ಅಂಗನವಾಡಿ ಕೇಂದ್ರಗಳಿಗೆ ಬೇಸಿಗೆ ರಜೆ ಮತ್ತು ಅಂಗನವಾಡಿ ಫಲಾನುಭವಿಗಳ ಕೇಂದ್ರದ ಹಾಜರಾತಿಗೆ ವಿನಾಯಿತಿ ನೀಡಿದ್ದಾರೆ ಸರ್. ಈ ಸುತ್ತೋಲೆ ಅನ್ವಯ ಏನಾಗಿದೆ ಅಂದರೆ ಅಂಗನವಾಡಿ ಕೇಂದ್ರಗಳಿಗೆ ಬೇಸಿಗೆ ರಜೆ ಮತ್ತು ಹಾಜರಾತಿ ವಿನಾಯಿತಿಯನ್ನು ನೀಡಿದ್ದಾರೆ. ಬೇಸಿಗೆ ರಜೆ ಪ್ರತಿ ವರ್ಷ ಒಂದು 15 ದಿವಸ ನೀಡ್ತಾಯಿದ್ರು. ಯಾವಾಗ ಅಂದರೆ ಈ ವರ್ಷ ಬೇಸಿಗೆ ರಜೆ ದಿನಾಂಕ 11/5/2024ರಿಂದ 26/5/2024ವರೆಗೆ ಬೇಸಿಗೆ ರಜೆ. ಇದು ಸಂಪೂರ್ಣವಾಗಿ ಅಂಗನವಾಡಿ ಕೇಂದ್ರಗಳು ಮುಚ್ಚಿರ್ತವೆ. ಇದರಲ್ಲಿ ಯಾರೇ ರೀತಿ ಓಪನ್ ಇರೋದಿಲ್ಲ. KS ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಯಲ್ಲೋಡು ಆದಿನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಮಾಜಿ ಸಚಿವ NH ಶಿವಶಂಕರ್ ರೆಡ್ಡಿ ಅವರ ಜೊತೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪೂಜೆ ಸಲ್ಲಿಸಿ ನಂತರ ಪ್ರಚಾರ ಸಭೆ ನಡೆಸಿದರು.
ಗೌರಿಬಿದನೂರು ತಾಲೂಕಿನ ಜಿ ಕೊತ್ತೂರು ಡಿಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಅಧ್ಯಕ್ಷತೆಯಲ್ಲಿ ಪ್ರಚಾರ ನಡೆಸಿ ನಂತರ ಹೊಸೂರು ಗ್ರಾಮದಲ್ಲಿ ಸಾರ್ವಜನಿಕ ಸಭೆ ಹಮ್ಮಿಕೊಳ್ಳಲಾಯಿತು. ಸಭೆಯನ್ನ ಉದ್ದೇಶಿಸಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ರಕ್ಷಾರಾಮಯ್ಯನವರು ಅಗರ್ಭ ಶ್ರೀಮಂತರಾದರೂ ಯಾವುದೇ ಅಹಮಿಲ್ಲದೆ ಒಳ್ಳೆ ನಡತೆಯುಳ್ಳ ಯುವ ರಾಜಕಾರಣಿ. ಅವರ ಕುಟುಂಬ ಈ ರಾಜ್ಯಕ್ಕೆ ಚಿರಪರಿಚಿತರು. ವೈದ್ಯಕೀಯ ಸೇವೆಯಲ್ಲಿ ಇಡೀ ರಾಜ್ಯದ ಗಮನ ಸೆಳೆದಂತಹ ಕುಟುಂಬ ಇವರದ್ದು. ಇಂತಹ ಒಳ್ಳೆಯ ಅಭ್ಯರ್ಥಿಯನ್ನ ಸಂಸದರಾಗಿ ಆಯ್ಕೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಉತ್ತಮ ಸೇವೆ ನೀಡಲು ನಾವೆಲ್ಲರೂ ಶಕ್ತಿ ತುಂಬಿದಂತಾಗುತ್ತದೆ ಎಂದರು. ನಮ್ಮ ರಕ್ಷಾರಾಮಯ್ಯ ನನಗೆ ಇತ್ತೀಚಿನ ಪರಿಚಯ ಆದರೂ ಕೂಡ ನನಗೆ ಅವರ ಮೇಲೆ ವಿಶೇಷವಾದ ಅಭಿಮಾನ. ಯಾಕೆ ಅಂತಂದ್ರೆ ಅವರು ಪ್ರತಿಷ್ಠಿತವಾದಂತಹ ಕುಟುಂಬದಲ್ಲಿ ಬಂದಿದ್ರು ಕೂಡ, ಅತ್ಯಂತ ಶ್ರೀಮಂತ ಕುಟುಂಬ ಆದರೂ ಕೂಡ ಸರಳವಾದಂಥ ವ್ಯಕ್ತಿತ್ವ, ಒಂದು ಚೂರು ಅಹಂ ಇಲ್ಲ, ಅರ್ಥ ಸರಳವಾದಂಥ ಎಲ್ಲರ ಜೊತೆ ಬೆರೆತು ಹೋಗುವಂಥ ವ್ಯಕ್ತಿತ್ವ. ಬಡವರು ಶ್ರೀಮಂತರು ಭೇದ ಭಾವ ಇಲ್ಲದೆ, ಯಾವ ಜಾತಿ ಭೇದ ಇಲ್ಲದೆ ಪ್ರತಿಯೊಬ್ಬರ ಜೊತೆಲೂ ಬೆರೆತು ಹೋಗುವಂಥ ಒಂದು ಅವರ ಗುಣ ನೋಡಿ ನನಗೆ ಅವರ ಮೇಲೆ ವಿಶೇಷವಾದಂಥ ಒಂದು ಅಭಿಮಾನ ಇದೆ. ನನಗೆ ಸಹಕಾರ ನೀಡಬೇಕು. ದಯಮಾಡಿ ನೀವು ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಎಲ್ಲರಿಗೂ ಹೇಳಿಕೊಂಡು ಖಂಡಿತವಾಗಿಯೂ ಕೂಡ ರಕ್ಷಾರಾಮನಿಗೆ ಹೆಚ್ಚಿನ ಮತಗಳನ್ನು ತಂದುಕೊಡಿ ಅಂತ ನಿಮ್ಮನ್ನು ಕೇಳ್ಕೊಂಡು ಇಷ್ಟು ಹುರುಬಿಸ್ತಲ್ಲ ನೀವೆಲ್ಲ ಇದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಅಭ್ಯರ್ಥಿ ರಕ್ಷಾರಾಮಯ್ಯ ಮಾತನಾಡಿ, ಈ ತಾಲೂಕಿನಲ್ಲಿ ಶಾಸಕ ಪುಟ್ಟಸ್ವಾಮಿ ಗೌಡ ಅವರಿಗೆ ಅತಿ ಹೆಚ್ಚು ಮತಗಳ ಅಂತರದಿಂದ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದೀರಾ. ಶಾಸಕರಾಗಿ ಆಯ್ಕೆಯಾದ ನಂತರ 10 ತಿಂಗಳಲ್ಲಿ ಸರ್ಕಾರದಿಂದ ಹಲವು ಸವಲತ್ತುಗಳನ್ನು ತಾಲೂಕಿಗೆ ತಂದಿದ್ದಾರೆ. ಅವರಿಗೆ ನೀಡಿದಂತಹ ಬೆಂಬಲವನ್ನ ನನಗೂ ಸಹ ನೀಡಬೇಕೆಂದು ಮನವಿ ಮಾಡಿದ್ರು. ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆಗಿದ್ದೀನಿ. ಕಾಂಗ್ರೆಸ್ ಪಕ್ಷ ಯುವಕರ ಪರ ಇರುವಂತ ಪಕ್ಷ, ಕಾಂಗ್ರೆಸ್ ಪಕ್ಷ ಮಹಿಳೆಯರ ಪರ ಇರುವಂತ ಪಕ್ಷ, ಕಾಂಗ್ರೆಸ್ ಪಕ್ಷ ರೈತರ ಪರ ಇರುವಂತಹ ಪಕ್ಷ, ಎಲ್ಲ ವರ್ಗದ ಜನರ ಜೊತೆ ಇರುವುದು ಒಂದೇ ಪಕ್ಷ, ಅದು ಕಾಂಗ್ರೆಸ್ ಪಕ್ಷ. ನಮ್ಮ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಐಐಟಿಗಳು, ಸ್ಕೂಲ್ಗಳು, ಕಾಲೇಜ್ಗಳು, ಹಾಸ್ಪಿಟಲ್ಗಳು, ಪಂಚಾಯತಿ ಬಿಲ್ಡಿಂಗ್ಗಳು ಇದನ್ನೆಲ್ಲ ಕೊಟ್ಟಿದೆ. ಬಿಜೆಪಿ ಪಕ್ಷ ಏನ್ ಕೊಟ್ಟಿದೆ? ಬರೀ ಸುಳ್ಳು 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 ಬಿಟ್ಟು ಜನರನ್ನ ಮೋಸ ಮಾಡಿದ್ರು ಬಿಟ್ರೆ ಬಿಜೆಪಿ ಪಕ್ಷ ಯಾವುದೇ ಒಂದು ಕೆಲಸ ನಮ್ಮ ಜನರಿಗೆ ಮಾಡಿಲ್ಲ. ಅವ್ರು ಮಾಡದೆ ಬರೀ 2 ಜನಕ್ಕೆ, ಅಂಬಾನಿ ಅದಾನಿ ಇಬ್ಬರಿಗೆ. ನಮ್ಮ ದೇಶದ ಎಲ್ಲಾ ಶ್ರೀಮಂತಿಗೆ 2 ಜನರ ಕೈಯಲ್ಲಿ ಮಾತ್ರ ಇರೋದು ಇವತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವ ರೆಡ್ಡಿ, ಭಾರ್ಗವ ರೆಡ್ಡಿ, ಪುರಸಭೆ ಮಾಜಿ ಅಧ್ಯಕ್ಷ ಎಂ ನರಸಿಂಹಮೂರ್ತಿ, ಹೊಸೂರು ಪಂಚಾಯಿತಿ ಅಧ್ಯಕ್ಷ ಗೀತಾ ನಾಗಪ್ಪ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಗ್ರಾಮ ದೇವತೆ ಶ್ರೀ ಗಂಗಾ ಭವಾನಿ ದೇವತೆಯ ಹೂವಿನ ಕರ್ಗ ಅದ್ದೂರಿಯಿಂದ ಜರುಗಿತು. ಸೋಮೇನಹಳ್ಳಿ ಸುತ್ತಮುತ್ತಲಿನ ಗ್ರಾಮಗಳ ದೇವರುಗಳಾದ ಗಂಗಾ ಭವಾನಿ, ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ, ಚಂದ್ರಮೌಳೇಶ್ವರ, ಆಂಜನೇಯ ಸಮೇತ ಕೋದಂಡರಾಮಸ್ವಾಮಿ, ಬೀರೇಶ್ವರ ಸ್ವಾಮಿ ಸೇರಿದಂತೆ ದೇವರ ಪಲ್ಲಕ್ಕಿ ಉತ್ಸವಗಳು ಕರಗಕ್ಕೆ ಮೆರುಗು ನೀಡಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕು ಸ್ವೀಪ್ ಸಮಿತಿ ಚಿಕ್ಕಬಳ್ಳಾಪುರ ಇವರ ಸಹಯೋಗದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಮ್ಮನಾಯಕನಹಳ್ಳಿ ಬಳಿ ಇರುವ ಶೆಲ್ ಅಫೆರಲ್ಸ್ ಗಾರ್ಮೆಂಟ್ಸ್ ಕಾರ್ಖಾನೆಯಲ್ಲಿ ಕಡ್ಡಾಯ ಹಾಗೂ ನೈತಿಕ ಮತದಾನ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಗಾರ್ಮೆಂಟ್ಸ್ ಕಾರ್ಖಾನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 750ಕ್ಕೂ ಹೆಚ್ಚು ಜನ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, 18 ವರ್ಷ ತುಂಬಿದ ಪ್ರತಿಯೊಬ್ಬ ಅರ್ಹ ಮತದಾರ ಸಹ ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು. ಯಾವೊಬ್ಬ ಮತದಾರ ಸಹ ಯಾವುದೇ ಕಾರಣಕ್ಕಾಗಿ ಮತದಾನದಿಂದ ಹೊರಗುಳಿಯಬಾರದೆಂಬುದು ಭಾರತ ಚುನಾವಣಾ ಆಯೋಗದ ಆಶಯ. ಅದಕ್ಕಾಗಿ ಪ್ರತಿಯೊಬ್ಬರೂ ತಪ್ಪದೆ ತಮ್ಮ ಮತ ಚಲಾಯಿಸಿ ಎಂದು ಕರೆ ಕೊಟ್ಟರು. ಉದ್ದೇಶ ಅಂದ್ರೆ ಮುಂಬರುವ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಏಪ್ರಿಲ್ 26 ಫ್ರೈಡೆ ಶುಕ್ರವಾರ ಬರುತ್ತೆ, ನೆನಪಿರಲಿ ದಿನಾಂಕ. ಆ ದಿನಾಂಕದಂದು ನಾವೆಲ್ಲರೂ ಕೂಡ ತಪ್ಪದೆ ಮತದಾನವನ್ನ ಮಾಡಬೇಕು ಎಂಬತಕ್ಕಂಥದ್ದು ನಮ್ಮೆಲ್ಲರ ಒಂದು ಗುರಿಯಾಗಿರಬೇಕು. ಇವತ್ತು ಈ ಕಾರ್ಯಕ್ರಮಕ್ಕೆ ಆನರಬಲ್ ಜನರಲ್ ಅಬ್ಸರ್ವರ್ ಪ್ರೆಸೆಂಟ್ ಇದ್ದಾರೆ. ಅವರು ಬಂದಿರತಕ್ಕಂಥದ್ದು
ಅರುಣಾಚಲ ಪ್ರದೇಶ ಅಂತ ಹೇಳಿ ಒಂದು ಹೆಸರು ಕೇಳಿದಿರಲ್ಲ, ರಾಜ್ಯದ ಹೆಸರು. ಆ ಅರುಣಾಚಲ ಪ್ರದೇಶದಿಂದ ನಮ್ಮ ಜಿಲ್ಲೆಗೆ, ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ದಾರೆ. ಚುನಾವಣಾ ವೀಕ್ಷಕರಾದ ನೋಯ್ಲೆ ವಿಠೇರ್ ಅವರು ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ನಿಜವಾದ ಪ್ರಭುಗಳು. ನಿಮ್ಮನ್ನ ಆಳುವ ಸರ್ಕಾರವನ್ನು ನೀವೇ ರಚನೆ ಮಾಡಿಕೊಳ್ಳುವಂತಹ ಅವಕಾಶವನ್ನ ಮತದಾನ ನಿಮಗೆ ನೀಡುತ್ತದೆ. ಹಾಗಾಗಿ ತಪ್ಪದೇ ಕಡ್ಡಾಯವಾಗಿ ಮತ್ತು ನೈತಿಕವಾಗಿ ತಮ್ಮ ಮತ ಚಲಾಯಿಸಿ ಎಂದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಂದೀಪ್, ತಹಸೀಲ್ದಾರ್ ಅನಿಲ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾರಾಯಣಸ್ವಾಮಿ ಮತ್ತಿತರರು ಭಾಗವಹಿಸಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕ ಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಗೌರಿಬಿದನೂರು ನಗರದಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಮತದಾನ ಜಾಗೃತಿ ಜಾಥಾಗೆ ಚುನಾವಣಾಧಿಕಾರಿ ವೀರಭದ್ರಯ್ಯ ಚಾಲನೆ ನೀಡಿ ಮಾತನಾಡಿ, ಏಪ್ರಿಲ್ 26ರಂದು ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಂಡು ತಮ್ಮ ಮತದಾನ ಹಕ್ಕು ಚಲಾಯಿಸಲು ಸುವರ್ಣ ಅವಕಾಶ. ಪ್ರತಿ 5 ವರ್ಷಕ್ಕೊಮ್ಮೆ ಬರುವ ಈ ಹಬ್ಬದಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿರುವ ಎಲ್ಲ ಅರ್ಹ ಮತದಾರರು ಮತಗಟ್ಟೆಗೆ ಬಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು. ತಾವುಗಳು ಮತ್ತು ನಿಮ್ಮ ಸ್ನೇಹಿತರು, ಬಂಧುಗಳಿಗೆ ಮತ್ತು ಕುಟುಂಬದವರಿಗೆ ಮತದಾನ ಮಾಡುವ ಚುನಾವಣಾಧಿಕಾರಿ ವೀರಭದ್ರಯ್ಯ ತಿಳಿಸಿದರು. ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ, ನಗರಸಭೆ ಆಯುಕ್ತೆ ಡಿಎಂ ಗೀತಾ, ಸಿಡಿಪಿಒ ರವಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ ಮೂರ್ತಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಗರದ ಪ್ರಮುಖ ವೃತ್ತದಲ್ಲಿ ಜಾಥಾ ನಡೆಸುವ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಯಿತು. ವಿವಿಧ ಜನಪದ ಕಲಾ ತಂಡಗಳು ನನ್ನ ಮತ ನನ್ನ ಹೆಮ್ಮೆ, ಚುನಾವಣಾ ಪರ್ವ, ದೇಶದ ಗರ್ವ ಸ್ಲೋಗನ್ಗಳನ್ನು ಕೂಗಲಾಯಿತು. ಆಶಾ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಯ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಭಾಗವಹಿಸಿದ್ದರು. ಕೇಂದ್ರ ಬಿಜೆಪಿ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದ ವೃತ್ತದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಪೊಲೀಸ್ ಇಲಾಖೆಯಿಂದ ಯಾವುದೇ ಅನುಮತಿಯನ್ನು ಪಡೆಯದೆ ಪ್ರತಿಭಟನೆಗೆ ಮುಂತಾದಾಗ ಪೊಲೀಸರು ತಡೆದ ಘಟನೆ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಮಾತನಾಡಿ, ಕೇಂದ್ರದಲ್ಲಿ ಕಳೆದ 10 ವರ್ಷಗಳಿಂದ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ರಾಜ್ಯಕ್ಕೆ ನೀಡಬೇಕಾಗಿದ್ದ ತೆರಿಗೆ ವಂಚನೆ, ಜಿಎಸ್ಟಿಯಲ್ಲಿ ಮೋಸ, ಪ್ರವಾಹ ಮತ್ತು ಪರಿಹಾರದ ಧನ ನೀಡದೆ ವಂಚಿಸಿದ ವಿರೋಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದ 25 ಬಿಜೆಪಿ ಸಂಸದರು ಲೋಕಸಭೆಯಲ್ಲಿ ಯಾವ ಪ್ರಶ್ನೆಯನ್ನು ಕೇಳದೆ ಬಾಯಿಗೆ ಬೀಗ ಹಾಕಿಕೊಂಡಿರುವುದು ಸರಿಯಲ್ಲ ಎಂದು ದೂರಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಮುಖಂಡರಾದ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು ಇನ್ನಿತರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್.
ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಚುನಾವಣೆ ಕಾವು, ಗ್ರಾಮ ಪಂಚಾಯಿತಿ ವಾರು ಪ್ರಚಾರ ಕೈಗೊಂಡ ಅಭ್ಯರ್ಥಿಗಳು. ನೆಲಮಂಗಲದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಪ್ರಚಾರಕ್ಕೆ ಸಾಥ್ ನೀಡಿದ ಬಿಜೆಪಿ ಹಾಗೂ ಜೆಡಿಎಸ್ ಮಾಜಿ ಶಾಸಕರುಗಳು. ಬಿಜೆಪಿ ಅಭ್ಯರ್ಥಿ ಸೋಲೋದು ಗ್ಯಾರಂಟಿ, ಕಣ್ಣೀರಿನ ನಾಟಕಕ್ಕೆ ಮರುಳಾಗಬೇಡಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಇದ್ದು ಇಲ್ಲದಂತಾದ ಚೆಕ್ ಪೋಸ್ಟ್ಗಳು, ಅಕ್ರಮಗಳನ್ನು ತಡೆಗಟ್ಟುವ ಸಲುವಾಗಿ ಹಾಕಲಾಗಿರುವ ಚೆಕ್ ಪೋಸ್ಟ್ ಕೋಲಾರದಲ್ಲಿ ನಿಷ್ಕ್ರಿಯ. ಮೋದಿಗೆ ಮತ ನೀಡಿ ದೇಶ ರಕ್ಷಣೆ ಮಾಡಿ, ಬಾಂಬ್ ಹಾಕುವವರ ರಕ್ಷಣೆಗೆ ನಿಂತವರಿಗೆ ಮತ ಹಾಕಬೇಡಿ ಮಾಜಿ ಸಚಿವ ಸಿಟಿ ರವಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.